ಶಿವರಾಜ್ ಕುಮಾರ್ಗೆ ಅಮೆರಿಕದಲ್ಲಿ ಆಪರೇಷನ್ ಆಗಿದೆ. ಅಮೆರಿಕದ ಮಿಯಾಮಿಯಲ್ಲಿ ದಾಖಲಾಗಿದ್ದಾರೆ ಶಿವಣ್ಣ. ಆಪರೇಷನ್ಗಿಂತ ಮುಂಚೆ ಆಪ್ತರೊಂದಿಗೆ ಶಿವಣ್ಣ ಅವರು ಏನು ಮಾತಾಡಿದ್ರು? ಶಿವಣ್ಣ ಅವರು ಯಾವಾಗಲೂ ಲವಲವಿಕೆಯಿಂದ ಇರತಕ್ಕಂಥ ಒಬ್ಬ ವ್ಯಕ್ತಿ, ಜೀವ ಚೈತನ್ಯ. ಅವ್ರಿಗೆ 50 ಆಗುತ್ತೋ 60 ಆಗುತ್ತೋ ಬೇರೆ ವಿಚಾರ, ಆದರೆ ಯಾವತ್ತಿಗೂ ಆ ಒಂದು ಏಜ್ಗಳು ಅವರ ಪಾಲಿಗೆ ಬರೀ ಸಂಖ್ಯೆಗಳಷ್ಟೇ ಹೊರತು ಅವರ ಸ್ಫೂರ್ತಿಯನ್ನಾಗಲಿ ಅವರ ಒಂದು ಆ್ಯಕ್ಟಿವಿಟಿಯನ್ನಾಗಲಿ ಯಾವುದನ್ನು ಕೂಡ ಅದು ಸ್ಟಾಪ್ ಮಾಡೋಕ್ಕಾಗಲ್ಲ. ಅಂತಹ ಶಿವಣ್ಣ ಆಪ್ತರೊಂದಿಗೆ ಏನು ಮಾತಾಡಿದ್ರು ಅಂತ ವಿಡಿಯೋ ಕಾಲ್ನಲ್ಲಿ ಆಪ್ತರ ಜೊತೆಯಲ್ಲಿ ಶಿವರಾಜ್ ಕುಮಾರ್ ಅವರು ಮಾತಾಡಿದ್ದಾರೆ. ಆಪರೇಷನ್ಗಿಂತ ಮುಂಚೆ ಮಾತನಾಡಿದ್ದಾರೆ ಶಿವರಾಜ್ ಕುಮಾರ್ ಅವರು. ಅತ್ಯಾಪ್ತರಿಗೆ ಬೇರೆಯವರು ಶಿವರಾಜ್ ಕುಮಾರ್ ಅವರಿಗೆ ಧೈರ್ಯ ಹೇಳೋದು ಬೇರೆ. ಶಿವರಾಜ್ ಕುಮಾರ್ ಅವರೇ ಅವರ ಆಪ್ತರು ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಏನು ಹೆದರ್ಕೋಬೇಡಿ, ಆರಾಮಾಗಿರಿ, ನೀವು ಧೈರ್ಯವಾಗಿರಿ, ಏನೂ ಆಗಲ್ಲ, ಈ ತರಹದ ಧೈರ್ಯದ ಮಾತುಗಳನ್ನು ಆಡಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಅಮೆರಿಕದಲ್ಲಿದ್ದರೂ ಕೂಡ ಭಾರತದ ವೈದ್ಯರೇ ಶಿವರಾಜ್ ಕುಮಾರ್ ಅವ್ರನ್ನ ಅಟೆಂಡ್ ಮಾಡಿದ್ದಾರೆ, ಸರ್ಜರಿ ಮಾಡಿದ್ದಾರೆ. ಅಮೆರಿಕದಲ್ಲಿರತಕ್ಕಂಥ ಭಾರತೀಯ ಮೂಲದ ಭಾರತೀಯ ವೈದ್ಯರು ಅವರಿಗೆ ಅಲ್ಲಿ ಸರ್ಜರಿ ಮಾಡಿದ್ದಾರೆ. ವಿಶ್ವದ ತಜ್ಞ ವೈದ್ಯರ ಬಳಿಯಲ್ಲಿ ಶಿವರಾಜ್ ಕುಮಾರ್ ಅವರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಶಿವರಾಜ್ ಕುಮಾರ್ ಅವರು ಸೇಫ್ ಹ್ಯಾಂಡ್ಸ್ಗಳ ಕೈನಲ್ಲಿದ್ದಾರೆ ಅಂತ, ಸುರಕ್ಷಿತ ಕೈಗಳ ಅಡಿಯಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಚಿಕಿತ್ಸೆ ನಡೀತಾ ಇದೆ ಅಂತ ಹೇಳಿ ಆ ಕೈಗಳನ್ನು, ಮನಸ್ಸನ್ನು, ಆ ಚಿಕಿತ್ಸೆ ಗುಣಮಟ್ಟವನ್ನು ನಂಬಬಹುದು ನಾವು ಅನ್ನೋ ಒಂದು ಸಂದೇಶ ಅಲ್ಲಿಂದ ನಮಗೆ ಸಿಗ್ತಾ ಇದೆ. ಭಾರತೀಯ ಮೂಲದ ಮುರುಗೇಶ್ ಎಂಬ ವೈದ್ಯರು ಇವರಿಗೆ ಆಪರೇಷನ್ ಮಾಡಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ಸಾಯಂಕಾಲ 6:30 ಸರ್ಜರಿ ಪ್ರಕ್ರಿಯೆ ನಡೆದಿದೆ. 1-1.5 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ ಶಿವರಾಜ್ ಕುಮಾರ್ ಅವರು. ಜನವರಿ 26ಕ್ಕೆ ಬೆಂಗಳೂರಿಗೆ ಶಿವರಾಜ್ ಕುಮಾರ್ ಅವರು ವಾಪಸ್ಸಾಗಲಿದ್ದಾರೆ. ಶಿವಣ್ಣ ಅವರು ಆರೋಗ್ಯವಾಗಿರಲಿ, ಅವ್ರಿಗೇನೂ ಆಗದೇ ಇರಲಿ, ಯಶಸ್ವಿಯಾಗಿ ಅವರು ಈ ಒಂದು ಆರೋಗ್ಯ ಸಮಸ್ಯೆಯನ್ನು ಗೆದ್ದು ಬರಲಿ ಅಂಥೇಳಿ ರಾಜ್ಯಾದ್ಯಂತ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅಭಿಮಾನಿಗಳ ಆಶೀರ್ವಾದವೇ ಶಿವರಾಜ್ ಕುಮಾರ್ ಅವರಿಗೆ ಶ್ರೀರಕ್ಷೆ, ಅದು ನಿಜವಾದ ಮಾತದು. ಮಿಯಾಮಿಯಲ್ಲಿ ಉತ್ತಮ ಚಿಕಿತ್ಸೆಗೆ ಫ್ಲೋರಿಡಾದ ಮಿಯಾಮಿ ಆಸ್ಪತ್ರೆ ಹೆಸರುವಾಸಿಯದು. ಇಲ್ಲಿ ಅನೇಕ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಸ್ತನ ಕ್ಯಾನ್ಸರ್ ಆಗ್ಬೋದು, ಶ್ವಾಸಕೋಶ ಸಮಸ್ಯೆ ಆಗಲಿ, ಮೆದುಳಾಗಲಿ, ಕ್ಯಾನ್ಸರ್ ಆಗಲಿ, ಗಂಟಲಾಗಲಿ, ಈ ರೀತಿ ಸಮಸ್ಯೆಗಳಿಗೆ ಒಳ್ಳೆಯ ಚಿಕಿತ್ಸೆಯಲ್ಲಿ ಸಿಗುತ್ತೆ. ಇದು ವಿಶ್ವದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಪ್ರತಿಷ್ಠಿತ ಆಸ್ಪತ್ರೆ ಇದು. ಇಲ್ಲಿ ಶಿವರಾಜ್ ಕುಮಾರ್ ಅವರು 1 ತಿಂಗಳ ಕಾಲ ಟ್ರೀಟ್ಮೆಂಟ್ ಪಡ್ಕೊಳ್ತಾರೆ. ಚಿಕಿತ್ಸೆ ಆದಮೇಲೆ ಜನವರಿ 26ಕ್ಕೆ ಭಾರತಕ್ಕೆ ಬರುವಂತಹ ಸಾಧ್ಯತೆ ಇದೆ.